ಆದರೆ ಅವರು ಮೈಸೂರಿನಲ್ಲಿ ವಾಸ ಇದ್ದಾರೆ. ನಾವು ಅವ್ರ ಹತ್ರ ಹೋಗಿ ಸಂಘಟನೆ ಮಾಡಬೇಕು ಸರ್ ಅಂತ ಕೇಳ್ಕೊಂಡಾಗ ಭಾರಿ ಮುತುವರ್ಜಿಯಾಗಿ ನಮ್ಮ ಬೆನ್ನೆಲುಬಾಗಿ ಅವರು ಭಾರಿ ಶ್ರಮಪಟ್ಟು ನಮ್ಮ ಸಂಘಟನೆಗೆ ಒತ್ತು ಕೊಟ್ಟರು. ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಅವ್ರಿಗೆ ಮತ್ತೊಮ್ಮೆ ಸುಸ್ವಾಗತನ ಬಯಸ್ತೀನಿ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರಗೂರು ತಾಲೂಕು ನೂತನವಾಗಿ ಅಧ್ಯಕ್ಷರಾದಂತಹ ಶ್ರೀಯುತ ಎಸ್.ಎನ್. ನಾಗರಾಜ್ರವರೇ ಹಾಗೂ ಸರಗೂರು ತಾಲೂಕಿನ ಅನುಭವಿಗಳು, ಯಾಕೆಂದ್ರೆ ನಾವು ಸರಗೂರವರೇ ಆದ್ದರಿಂದ ನಿಮ್ಮಲ್ಲಿ ಸಣ್ಣ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ನಾನು ಪ್ರಾಸ್ತಾವಿಕ ನುಡಿಗೆ ಬರ್ತೀನಿ. ಬಂಧುಗಳೇ, ಎಸ್.ಎಂ. ಶ್ರೀನಿವಾಸ್ ಅಂತ ಏನಿದ್ದಾರೆ, ಅವರು ನಮ್ಮ ಸಮಾಜದಲ್ಲಿ ಹಲವಾರು ಶಿಕ್ಷಣೇತರ ಅಂದ್ರೆ ನಾವ್ಯಾರು ಅವಾಗ ವಿದ್ಯಾರ್ಥಿಗಳು ಓದ್ತಾ ಇದ್ದೋ ಈ ತರ ಅವಾಗ್ಲೇನೆ ಅವರು ಶಿಕ್ಷಣದ ಬಗ್ಗೆ ನಮ್ಮ ಸಮಾಜದಲ್ಲಿ ನಮ್ಮ ಹುಡುಗರುಗಳು ಒಳ್ಳೊಳ್ಳೆ ಶಿಕ್ಷಣಕ್ಕೆ ಹೋಗ್ಬೇಕು, ಒಳ್ಳೊಳ್ಳೆ ಆಫೀಸರ್ಗಳಾಗಬೇಕು ಅಥವಾ ಒಳ್ಳೊಳ್ಳೆ ವೃತ್ತಿಪರ ಶಿಕ್ಷಣವನ್ನ ಪಡಿಬೇಕು. ಈಗ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಯಾವ ರೀತಿ ನಾವು ಮುನ್ನಡೆದು ಶಿಕ್ಷಣದತ್ತ ನಾವು ಹೆಜ್ಜೆ ಹಾಕ್ಬೇಕು ಅನ್ನೋದನ್ನ ಅವತ್ತು ಒಂದು 20 ವರ್ಷಗಳ ಹಿಂದೆನೆ ನಮ್ಮ ಸರಗೂರಿನಲ್ಲಿ ಹುಟ್ಟಿ ಹಾಕಿದ ಒಬ್ಬ ನಮ್ಮ ಸಮಾಜದ ಶಿಕ್ಷಣ ತಜ್ಞ ಅಂತಂದ್ರು ತಪ್ಪಾಗಲ್ಲ ಬಂಧುಗಳೇ. ಯಾಕೆಂದ್ರೆ ನಾವು ಸಮಾಜದಲ್ಲಿ ಸಮಾಜಕ್ಕೋಸ್ಕರ ಸೇವೆ ಮಾಡಿದವರು ಅಥವಾ ಶಿಕ್ಷಣಕ್ಕೆ ಒತ್ತು ಕೊಟ್ಟವರನ್ನು ನಾವು ನೆನೆಸ್ಕೊಳ್ಳೋದು ಈ ಉದ್ಘಾಟನೆಯ ಸಮಾರಂಭದಲ್ಲಿ ಅವರಿಗೆ ಕೊಡುವಂತಹ ಒಂದು ಗೌರವ ಅಂತ ಭಾವಿಸಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ಮತ್ತೋರ್ವರು ಮೈಸೂರಿನ ಈಡಿಗ ಮುಖಂಡರು ಟಿ ಶ್ರೀನಿವಾಸರವರು ಎನ್.ಆರ್. ಮಹಲ್ದಲ್ಲಿದ್ದಾರೆ. ಅವರು ಕೂಡ ನಮ್ಮ ಸಮಾಜದ ಬಗ್ಗೆ ಅತಿ ಹೆಚ್ಚು ಆಸಕ್ತಿಯನ್ನು ಒಂದು ಇತ್ತೀಚೆಗೆ ಯಾವುದೇ ಒಂದು ನಮ್ಮ ಸಮಾಜದ ಕೆಲಸ ಕಾರ್ಯಗಳು ಅಥವಾ ಒಂದು ಸಭೆಗೆ ವಾಲಂಟರಿ ಆಗಿ ಒಂದು ಉಪಸ್ಥಿತರಿರ್ತಾರೆ. ಅವರು ನಮ್ಮೊಂದಿಗೆ ಅವರೇ ಅನ್ನೋದೇ ನಮಗೆ ಒಂದು ಹೆಮ್ಮೆ ಅಂತ ಹೇಳ್ತಾ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಈ ನಮ್ಮ ಲಂಕೆ ಗ್ರಾಮ ಹಾಗೂ ನಮ್ಮ ಸಮಾಜದ ಪರವಾಗಿ ಹಾಗೂ ಆರ್ಯಡಿಗರ ಸಂಘ ಲಂಕೆ ಪದಾಧಿಕಾರಿಗಳ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹಾಗೆ ಮತ್ತೋರ್ವರು, ನೀವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಅಂತ ಕೇಳಿದ್ದೀರಾ, ಅಲ್ಲಿ ಎಲ್ಲ ಒಂದು ವ್ಯವಸ್ಥಿತವಾಗಿ ಕಾರ್ಯ ಚಟುವಟಿಕೆಗಳನ್ನ ಮಾಡಿಕೊಂಡು ಯಾವುದೇ ಒಂದು ಭಿನ್ನ ಭೇದ ಮತವನ್ನ ಅಳಿಸಿ ಹಾಕಿ ಈಗ ನಮ್ಮ ಮೈಸೂರು ಸಂಘ ಎಲ್ಲರನ್ನು ಒಳಗೂಡಿಸಿಕೊಂಡು ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ನಡೀತಾ ಇದೆ. ಪ್ರತಿಯೊಬ್ಬರನ್ನು ಗುರುತಿಸ್ತಾ ಇದ್ದಾರೆ. ಕಡೆಯ ವ್ಯಕ್ತಿಯನ್ನು ಕೂಡ ಇಂದು ನಮ್ಮ ಸಮಾಜದ ಒಂದು ಅಧ್ಯಕ್ಷರಾಗ್ಲಿ ಹಾಗೂ ಪದಾಧಿಕಾರಿಗಳಾಗ್ಲಿ ಗುರುತಿಸ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೂ ಕೂಡ ಕಾರಣಕರ್ತರಾದವರು ನಮ್ಮ ಅಣ್ಣಪ್ಪ ಸ್ವಾಮಿರವರು, ವ್ಯವಸ್ಥಾಪಕರು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ, ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪದಾಧಿಕಾರಿಗಳ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಬಂಧುಗಳೇ, ಮತ್ತೋರ್ವರು ನಾರಾಯಣರವರು ಇದ್ದಾರೆ, ಹಿರಿಯರು, ಸಮಾಜದ ಮುಖಂಡರು, ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಹಾಗೆ ಸರಗೂರಿನ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ಆದಂತಹ ಶ್ರೀಯುತ ಶ್ರೀನಾಥ್ರವರಿಗೂ ಕೂಡ ನಾವು ಸ್ವಾಗತವನ್ನ ಕೊಡ್ತಾ, ಮತ್ತೋರ್ವ ಪಟ್ಟಣ ಪಂಚಾಯಿತಿ ಸದಸ್ಯರಾದಂತಹ ಸ್ವಾಮಿರವರಿಗೂ ಸ್ವಾಗತವನ್ನ ಕೊಡ್ತಾ, ಹಾಗೆ ಇಲ್ಲಿ ಕೋಟೆಯಿಂದ ಬಂದಿರುವಂತಹ ನಮ್ಮ ಸಮಾಜದ ಯುವ ಮುಖಂಡರಾದಂತಹ ಮುತ್ತುರಾಜರವರಿಗೂ ಸ್ವಾಗತವನ್ನ ಕೊಡ್ತಾ, ಹಾಗೆ ಕಲ್ಲಂಬಾಳು ಮುಖಂಡರಾದಂತಹ ಸ್ವಾಮಣ್ಣನವರಿಗೂ ಕೂಡ ನಾವು ಸ್ವಾಗತವನ್ನ ಕೊಡ್ತಾ, ಹಾಗೆ ಕಾಳಿಹುಂಡಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ನಿಂಗಪ್ಪನವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ, ಹಾಗೆ ಇಲ್ಲಿ ನೆರೆದಿರುವಂತಹ ಕೋಳಗಾಲದ ನಂಜುಂಡೇಗೌಡರು ಬಂದಿದ್ದಾರೆ. ಅವರು ಕೂಡ ಸಮಾಜದ ಬಗ್ಗೆ ತುಂಬಾ ಆಸಕ್ತಿಯನ್ನ ಇಟ್ಕೊಂಡಿರುವಂತಹ ಒಬ್ಬ ಹಿರಿಯ ಜೀವಿಯವರು, ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹಾಗೆ ನಾಗಣ್ಣನವರು ಬೆಳ್ತೂರು ಹೇಳಿದೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ, ಹಾಗೆ ಇನ್ನೋರ್ವರು ಪಟ್ಟಣ ಪಂಚಾಯತಿ ಸದಸ್ಯರು ಆಗಮಿಸಬೇಕಾಯ್ತು, ಅವರು ಕಾಣ್ತಾ ಇಲ್ಲ, ನೂರಾಲ್ ಸ್ವಾಮಿರವರು, ಅವ್ರಿಗೂ ಕೂಡ ನಾವು ಈ ಸಭೆಯ ಮುಖಾಂತರ ಯಾರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ, ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಮ್ಮ ಸಮಾಜ, ನಮ್ಮ ಸಂಘ,
ನಮ್ಮ ಒಂದು ಏನು ಎಲ್ಲರೂ ಸೇರಿ ಒಂದು ಇವತ್ತು ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಮನೆಯ ಕೆಲಸವನ್ನ ಇವತ್ತು ನಿಲ್ಲಿಸಿ ನಮ್ಮ ಸಂಘದ ಕೆಲಸಕ್ಕೆ ನಮ್ಮದೇ ಆದ ಒಂದು ಸಮಾಜದ ಕೊಡುಗೆಯನ್ನು ಕೊಡೋಣ ಅಂತ ಹೇಳಿ ನೀವು ಸಮಾಜಮುಖಿಗಳಾಗಿ ನನ್ನ ಅಕ್ಕ ತಂಗಿಯರು ಹಾಗೂ ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಒಂದು ಗಾಂಭೀರ್ಯದಿಂದ ಕೂತು ನಮ್ಮ ಮಾತುಗಳನ್ನು ಆಲಿಸ್ತಾ ಇದ್ದೀರಾ. ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಆರ್ಯ ಸಂಘ ಲಂಕೆಯ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ನಾನು ಮಾತಾಡ್ತೀನಿ. ಮೊದಲು ಡಿ.ವಿ.ಜಿ ಅವರು ಹೇಳ್ತಾರೆ, ಡಿ.ವಿ. ಗುಂಡಪ್ಪನವರು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಕಲ್ಲು ಸಕ್ಕರೆ ಹಾಗೂ ದೀನ ದುರ್ಬಲಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅಂದ್ರೆ ಬಂಧುಗಳೇ, ನಾವಿಲ್ಲಿ ಭೇದ ಭಾವವನ್ನ ಭಿನ್ನ ಮತವನ್ನ ಮರೆಯಬೇಕು. ಯಾಕೆ ಅಂದ್ರೆ ನಾವೆಲ್ಲರೂ ಒಂದಾಗಬೇಕು. ನೋಡಿ, ಇಲ್ಲಿ ಒಂದು ನನಗೇನೋ ಅನಿಸ್ತಾ ಐತೆ, ಲಂಕೆ ಗ್ರಾಮದಿಂದ ನಮ್ಮ ಮೈಸೂರು ಜಿಲ್ಲೆಗೆ ಏನೋ ಒಂದು ಮುನ್ನುಡಿಯನ್ನ ಬರೀತಾವ್ರೆ. ಯಾಕೆಂದ್ರೆ ಇದು ಈ ಸಂದರ್ಭದಲ್ಲಿ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಇಲ್ಲಿ ಮೊದಲು ಅಭಿನಂದನೆಗಳನ್ನು ತಿಳಿಸ್ತಿದ್ದೀನಿ. ನೀವೆಲ್ಲರೂ ಕೂಡ ಒಬ್ಬ ಒಳ್ಳೆ ಉತ್ತಮ ವ್ಯಕ್ತಿಯನ್ನ ಅಧ್ಯಕ್ಷರು ಮಾಡಿದ್ದೀರಾ, ಪ್ರಕಾಶ್ ಅವರನ್ನ. ಅವರಿಗೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಚಪ್ಪಾಳೆಯನ್ನ ಕೊಡಿ. ಅವ್ರಿಗೂ ನಮ್ಮ ಕೃಷ್ಣಪ್ಪ ಸೆಕ್ರೆಟರಿ ಅವರಿಗೂ ಫಸ್ಟ್ ಚಪ್ಪಾಳೆಯನ್ನು ಹೊಡೀರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 15 ವರ್ಷಗಳ ಹಿಂದೆ ನಾವು ಮೈಸೂರು ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘ ಅಂತ ಒಂದು ಸಂಘವನ್ನ ಮಾಡಿದ್ವಿ. ಅದು ಸಂಘದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ನಂತರ ಅಧ್ಯಕ್ಷ ಸ್ಥಾನವನ್ನ ಒಬ್ಬರ ಯುವಕರಿಗೆ ಕೊಡಬೇಕು ಅಂತ ಚರ್ಚೆ ಆದಾಗ ಒಂದು ಚೌಟ್ರಿ ಮಾಡಿದ್ವಿ, ಒಂದು ಕಲ್ಯಾಣ ಮಂಟಪವನ್ನ ಮಾಡಿ ಅಲ್ಲಿ ಒಂದು 1000 ಜನಗಳನ್ನ ಸೇರಿಸಿ ಕೆಲವು ಕಾರಣಾಂತರಗಳಿಂದ ಕಾಣದ ಕೈಗಳು ಇವ್ರಿಗೆಲ್ಲ ನಾವು ಹಳ್ಳಿ ಜನಗಳಿಗೆಲ್ಲ ಅಥವಾ ನಮ್ಮ ಹಳ್ಳಿಯಿಂದ ಬಂದವರಿಗೆ ಇವ್ರಿಗೆಲ್ಲ ನಾವು ಅಧ್ಯಕ್ಷ ಸ್ಥಾನ ಕೊಡಬಾರ್ದು ಅಂತ ಹೇಳಿ ನಮ್ಮಲ್ಲೇ ಇರುವಂತಹ ದೊಡ್ಡ ದೊಡ್ಡ ಕೈಗಳು, ಹೆಸರು ಬೇಡ, ಕಾಣದ ಕೈಗಳು, ಅವತ್ತೇ ಕೂಡ ಈ ಪ್ರಕಾಶು ಮೈಸೂರು ಜಿಲ್ಲಾ ಆರ್ಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಬೇಕಾಗಿತ್ತು. ನಾವು ಅವ್ರನ್ನ ಅವಾಗಿಂದ ರೇಗಿಸ್ಕೊಂಡೇ ಬರ್ತಾ ಇದ್ವು, ಅಧ್ಯಕ್ಷ ಅಂತ. ಅದೊಂದು ಸ್ಥಾನವನ್ನ ನಮ್ಮ ಲಂಕೆಯ ನಮ್ಮ ಆರ್ಯ ಸಮಾಜದ ಹಿರಿಯರು ಹಾಗೂ ಕಿರಿಯರು ತುಂಬಿದ್ದೀರಾ ಅಂತಂದ್ರೆ ಇದು ಒಂದು ಖುಷಿ ಪಡುವಂತ ವಿಚಾರ ಅಂತ ಹೇಳ್ತಾ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಸಂಘಕ್ಕೆ ಮತ್ತೊಮ್ಮೆ ನಮ್ಮ ರೇಣುಕಾ ಯಲ್ಲಮ್ಮ ತಾಯಿಯ ಆಶೀರ್ವಾದವನ್ನ ಕೊಡ್ತಾ, ಹಾಗೆ ನಮ್ಮ ಕುಲಗುರುಗಳಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಾರವಿಂದಗಳನ್ನ ಸ್ಮರಿಸಿ ಈ ಸಂಘಕ್ಕೆ ಹೆಚ್ಚಿನ